ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಹಂಗ್ರಿ ಬರ್ಡ್ ನನ್ನ ಬುಜ್ಜಿನ ಕರ್ಕೊಂಡು ಹೊರಗಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲಿಗೆ ಏನು ಅಂತ ನೆಕ್ಸ್ಟ್ ಹೇಳ್ತೀನಿ. ನಾನು ಬುಜ್ಜಿ ಇಬ್ಬರು ರೆಡಿಯಾಗಿ ನನ್ನ ಫ್ರೆಂಡ್ ಮನೆಗೆ ಹೋಗಿ ನನ್ನ ಫ್ರೆಂಡ್ನ ಕರ್ಕೊಂಡು ಮೂವರು ಜ್ಯೂಸ್ ಸ್ಟಾಲಿಗೆ ಹೋಗಿ ಜ್ಯೂಸ್ ಕುಡಿದು ನೆಕ್ಸ್ಟ್ ಹೋಗಿದ್ದೆ ನಾವು ದಾವಣಗೆರೆ ಗ್ಲಾಸ್ ಹೌಸಿಗೆ ಹೋದ್ವಿ. ಸೊ ಅಲ್ಲಿಗೆ ಹೋದ ತಕ್ಷಣ, ಯಾಕಂದರೆ ನನ್ನ ಮಗನ ಪಾಪ ನಾನು ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ, ಜಾಸ್ತಿ ಕೆಲಸ ಅಂತಿದ್ದೆ. ಸೊ ಫಸ್ಟ್ ಟೈಮ್ ಕರ್ಕೊಂಡು ಹೋಗಿದ್ದೀನಿ ಔಟಿಂಗ್ಗೆ. ಅವನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾನೆ ಇದ್ದ. ಫಸ್ಟ್ ಸ್ಟಾರ್ಟಿಂಗ್ ಹೋದ ತಕ್ಷಣವೇ ತುಂಬ ಹೆವಿ ಹೈಪರ್ ಆ್ಯಕ್ಟಿವ್ ಆಗಿ ಎಲ್ಲ ಕಡೆನೂ ಓಡಾಡ್ಬಿಟ್ಟ. ಸೊ ಇತ್ತೀಚೆಗಷ್ಟೇ ದಾವಣಗೆರೆ ಗ್ಲಾಸ್ ಹೌಸಲ್ಲಿ ಪುಷ್ಪ ಮೇಳ ಅನ್ನೋದೊಂದು ಕಾನ್ಸೆಪ್ಟ್ ಇತ್ತು. ಸೊ ಆ ಹೂವೆಲ್ಲ ಹಾಗೆ ಒಣಗೋಗಿತ್ತು. ಸೊ ಅದರಲ್ಲೇ ನಾವು ಆವಾಗ ಜನ ಜಾಸ್ತಿ ಇರ್ತಾರಂತ ಹೋಗೋಕ್ಕಾಗಲಿಲ್ಲ. ಈಗ ಯಾರಿರಲ್ಲ, ಪೀಸ್ಫುಲ್ ಆಗಿರುತ್ತೆ ಅಂತ ಸೊ ನಾವು ಹೋಗಿದ್ದಾಯಿತು. ಅಲ್ಲಿಗೆ ಹೋದ ತಕ್ಷಣ ಬುಜ್ಜಿ ನನ್ನ ಜೊತೆಗಿರಲೇ ಇಲ್ಲ, ನನ್ನ ಫ್ರೆಂಡ್ನ ಜೊತೆ ಮಾಡ್ಕೊಂಡ್ಬಿಟ್ಟೆ. ಯಾಕಂದರೆ ನಾನು ಏನು ಕೇಳಿದ್ರು ಕೊಡಿಸಲ್ಲ ಜಾಸ್ತಿ ಅಂತಂದ್ಬಿಟ್ಟು ಹೋದ ತಕ್ಷಣ ನನ್ನ ಫ್ರೆಂಡ್ನ ಕರ್ಕೊಂಡೋಗಿದ್ದೆ. ಡೈರೆಕ್ಟಾಗಿ ಐಸ್ ಕ್ರೀಮ್ ಪಾರ್ಲರ್ಗೆ ಕರ್ಕೊಂಡೋಗಿ ಅಲ್ಲಿ ಐಸ್ ಕ್ರೀಮ್ ತೊಗೊಂಡು ಜಾರಬಂಡೆ ಅಂತೆ, ಜೋಕಾಲಿ ಅಂತೆ ಎಲ್ಲ ಆಟಾಡಿ ಮುಗಿಸ್ಬಿಟ್ಟ. ಈಗಿನ ಮಕ್ಕಳಂತೂ ತುಂಬ ಫಾರ್ವರ್ಡು, ನಾವೇನು ಹೇಳ್ಕೊಡೋದೇ ಬೇಡ, ಎಲ್ಲ ಅವರೇ ಅರ್ಥ ಮಾಡಿಕೊಂಡು ಇಷ್ಟು ಸಣ್ಣ ವಯಸ್ಸಲ್ಲೂ ಇನ್ನೂ 2.5 ವರ್ಷದಲ್ಲಿ ಎಲ್ಲ ಗೇಮ್ಸ್ನೂ ಅವನಿಗೆ ಯಾವುದು ನಾನು ಹೇಳ್ಕೊಡೋದೇ ಬೇಕಾಗಿಲ್ಲ. ಸೊ ಅವನೇ ಎಲ್ಲನೂ ಆಟ ಆಡಿಬಿಟ್ಟ. ನನಗಂತೂ ನೋಡಿ ತುಂಬ ಖುಷಿ ಆಯಿತು, ತುಂಬ ಆಶ್ಚರ್ಯನೂ ಆಯಿತು, ಎಷ್ಟು ಮುಂದುವರೆದಿರ್ತಾರಲ್ಲ ಮಕ್ಕಳು ಅಂತ. ಸೊ ಹಿಂಗಿತ್ತು ಇವತ್ತಿನ ಲಾಗ್ ಕಂಪ್ಲೀಟಾಗಿ. ನಮ್ಮದು ಗ್ಲಾಸ್ ಹೌಸಲ್ಲಿ ಸಖತ್ ಎಂಜಾಯ್ ಮಾಡಿದ್ವಿ. ಐ ಹೋಪ್ ನೀವು ತುಂಬ